ವಲಯ ಅರಣ್ಯದ ಕಚೇರಿ ಇರ್ತದೆ. ಒಂದು ವಲಯ ಅಂದ್ರೆ ಅದ್ರಲ್ಲಿ ಯಾರಿರ್ತಾರೆ ಮೇಡಮ್ ಅವರು ಅವರೇ ರೇಂಜ್ ಫಾರೆಸ್ಟ್ ಆಫೀಸರ್, ವಲಯ ಅರಣ್ಯಾಧಿಕಾರಿ ಅವರು. ಅವ್ರ ಕೆಳಗೆ ಯಾರಿರ್ತಾರೆ ಇರ್ತಾರೆ. ಒಬ್ರು ಡೆಪ್ಟಿ ಆರ್ ಎಫ್, ಡೆಪ್ಟಿ ಆರ್ ಎಫ್ 4 ಡೆಪ್ಟಿ ಆರ್ ಎಫ್ ಇದ್ದಾರೆ. ಒಂದು ಐಸಿಟಿ ಅಂದರೆ ಸಾಫ್ಟ್ವೇರು ನಿಮ್ಮ ಎಲ್ಲ ಏನು ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ಬರೀ ಆಫೀಸ್ ಇರ್ತಾರೆ. ಇವರೆಲ್ಲ ಬೀಟ್ ಸೆಕ್ಷನ್ಗಳು, ತುಮಕೂರು ಸೆಕ್ಷನ್ನು, ನಾಗವಲ್ಲಿ ಸೆಕ್ಷನ್ನು, ಮೂಡಿಗೆರೆ ಅಂದರೆ ದೇವರಾಯನದುರ್ಗ ಅದೆಲ್ಲ ಮೂಡಿಗೆರೆ ಸೆಕ್ಷನ್ನು. ನಾಗವಲ್ಲಿ ಸೆಕ್ಷನ್ ಅಂದರೆ ಇಲ್ಲಿಂದ ಹೆಬ್ಬೂರು ಗೂಳೂರು ಆ ಥರ ಸೆಕ್ಷನ್ ಮಾಡಿದ್ದಾರೆ. ತುಮಕೂರು ಅಂದರೆ ತುಮಕೂರು ಇಲ್ಲಿಂದ ಎರಡು ಗೋರವರೆಗೂ ಒಂದು ಸೆಕ್ಷನ್ ವೈಸ್ ಮಾಡಿದ್ರು. 3 ಸೆಕ್ಷನ್. ಒಂದೊಂದು ತಿರ್ಗಾ ಸೆಕ್ಷನ್ಗಳಿಗೆ ಹೆಚ್ಚಿನ ನೋಡಿ ಬೀಟ್ ಫಾರೆಸ್ಟರ್ಗಳು ತುಮಕೂರು ಟೌನ್, ವಾಂದೇನಹಳ್ಳಿ ಬೀಟ್, ದಾಸರಹಳ್ಳಿ, ಬಳ್ಳಾಪುರ. ಇವ್ರಿಗಿಲ್ಲ ಇಲ್ಲಿ ಇವ್ರಿಗಿದ್ದಾರೆ. ಒಂದ್ಗಡೆಗೆ ಆಡಿ ಬೆಟ್ಟ ನಿಮಗೆ ಟೋರಿಂದ ಎಡಗಡೆ ಕಾಣಿಸ್ಬತ್ತ ಒಂದು ಬೆಟ್ಟ, ಅದೇ ರಾಮದೇವ್ರ ಬೆಟ್ಟ ಅಂತ. ಇದು ಪಾಳ್ಯ ಅಂತ ನೆಕ್ಸ್ಟ್ ಪಕ್ಕದಲ್ಲೇ ಇದೆ ಆಲಮರದ ಪಾಳ್ಯ ಅಂತ. ಇದು ನಾಮಚಿನ ಮೇಲೆ ಯಾರು ಗೊತ್ತಿದ್ದಲ್ಲ, ಯಾರ್ಯಾರು ನಾಮಚಿನ ಮೇಲೆ ಬೆಳಗುಂಬ, ಇಲ್ಲಿಂದ ಬೆಳಗುಂಬ ಆಗ್ತಿದ್ದೆ ಸಿಗ್ತಿದೆ. ಊರ್ಗೆರೆ ಲಾಸ್ಟ್ ಕೆಳಗಡೆ ವಾಚರ್ಗಳು ಇರ್ತಾರೆ. ನಾಲ್ಕು ಅವರಿಗೆ ಅಸಿಸ್ಟೆಂಟ್ ಆಗಿ ಒಬ್ಬೊಬ್ರು ಚೈನು, ಅವ್ರಿಗೆ ಅಸಿಸ್ಟೆಂಟ್ ಇವ್ರಿಗೆ ಅಸಿಸ್ಟೆಂಟ್ ಈ ಥರ ಇರ್ತಾರೆ. ಒಂದು ಫಾರೆಸ್ಟ್ ಆಫೀಸ್ ಏನೇನು ಸಂಬಂಧ ಪಡುತ್ತೆ? ಫಾರೆಸ್ಟ್ ಆಫೀಸು ಏನೇನು ಸಂಬಂಧ ಇದೆ? ಫಾರೆಸ್ಟ್ ಅಷ್ಟೇ ಸರ್, ಗಿಡ ಮರ ಕರ್ನಾಟಕದಲ್ಲಿ ಬೆಳೀತಾವಲ್ಲ ಮರಗಳು, ಮರಕ್ಕೆಲ್ಲ ಟ್ರೀ ಆಫೀಸರ್. ನೀವು ಯಾರು ಅಲ್ಲ ಓನರು, ಟ್ರೀ ಆಫೀಸರ್ ಅವರೇ ಇರೋದು. ಟ್ರೀ ಆಫೀಸರ್ ಅಂದರೆ ಅವ್ರು ಪರ್ಮಿಷನ್ ತಗೊಂಡೆ ಮರ ಕಡಿಬೇಕು ಅಂತ ಜಮೀನು. ಕೆಲವು ಮರಗಳು ಬಿಟ್ಟು ಕೆಲವು ರಿಯಾಯಿತಿ ಕೊಟ್ಟಿದ್ದಾರೆ. ನೀಲಗಿರಿ ಅವನ್ನ ನೀವು ಎಲ್ಲಿ ಬೇಕಾದ್ರೆ ಕಡಿಬೋದು ನಿಮ್ಮ ಜಮೀನಲ್ಲಿ. ಅದು ರೋಡಲ್ಲಿದ್ರು ಕೂಡ ಗೌರ್ಮೆಂಟ್ ಕೊಡ್ತದೆ. ಅದಕ್ಕೆ ಆಫೀಸರ್ ಬಂದು ಅವರೇ ಗೌರ್ಮೆಂಟ್ ಜಾಗ, ಸ್ಕೂಲು, ಶಾಲೆ ಎಲ್ಲೇ ಇರಲಿ ಎಲ್ಲ ಮರ ಎಲ್ಲಿ ಬೆಳೆದ ಮರಗಳೆಲ್ಲ ಗೌರ್ಮೆಂಟ್ ಕೊಡ್ತದೆ. ಅದಕ್ಕೆ ಆಫೀಸರ್ ಯಾರು ಬಂದಿದ್ರಲ್ಲ ಮೇಡಮ್, ಡಿ ಎಫ್ ಅವರೇ ಆಫೀಸರ್. ಅವ್ರ ಕೆಳಗಡೆ ACF ಇರ್ತಾರೆ. ACF ಅಂತ ಈಗ ಇಲ್ಲೋದ್ರೆ ಆರ್ ಎಫ್ ಆದಮೇಲೆ ACF ಅಂತ ಇರ್ತಾರೆ. 3 ತಾಲೂಕು ಒಬ್ಬರು, ಅವ್ರ ಮೇಲೆ DF ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಅವ್ರ ಮೇಗಡೆ CF ಅಂತ ಇರ್ತಾರೆ. ಅದಕ್ಕಿಂತ ಮೇಸ್ಟ್ ಸ್ಟೇಟ್ಗೆ PCCF ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಹೇಳಿ ಅರಣ್ಯ ಪಡೆ ಮುಖ್ಯಸ್ಥರು. ಅಲ್ಲಿ ಎಲ್ಲ ಬೇರೆ ಬೇರೆ ಇರ್ತದೆ. ಈಗ ನ್ಯಾಷನಲ್ ಪಾರ್ಕ್ ಹೋಗ್ತೀವಲ್ಲ ಅದಕ್ಕೆ ಸಪ್ರೇಟ್ ಇದ್ದಾರೆ ಅವರು. ನ್ಯಾಷನಲ್ ಪಾರ್ಕ್ ನೋಡ್ಕೊಳಕ್ಕೆ ಒಬ್ರು PCF ಇರ್ತಾರೆ. ವೈಲ್ಡ್ ಲೈಫ್ಗೆ ಬೇರೆ ಇರ್ತಾರೆ. ವೈಲ್ಡ್ ಲೈಫ್ ಅಂದರೆ ವನ್ಯಜೀವಿಗಳು, ಇದಕ್ಕೆ ಒಬ್ರು ಇರ್ತಾರೆ. ನಮ್ಗಿರೋದೇ ಫಾರೆಸ್ಟ್ ಲ್ಯಾಂಡ್ ನೋಡ್ಕೊಳಕ್ಕೆ ಒಬ್ರು ಇರ್ತಾರೆ PCF ಅಂತ ಹೇಳಿ. ಎಲ್ಲಕ್ಕೂ ಮೇನು ಅರಣ್ಯ ಒಬ್ರು PCF ಇರ್ತಾರೆ. ಅರಣ್ಯ ಇಲಾಖೆಯಿಂದ ಎಲ್ಲ ಕೆಲಸಗಳಿಗೂ ಒಂದೊಂದು ಟೈಮ್ ಇರುತ್ತೆ. ಅರಣ್ಯ ಇಲಾಖೆ ಏನು ಮಾಡ್ತಾರೆ ಎಲ್ಲರೂ ಏನಂತ ಏನಿಲ್ಲ ಅರಣ್ಯಕ್ಕೆ ಕೆಲಸ ಅಂತಾರೆ. 32 ಸಾಫ್ಟ್ವೇರ್ಗಳಿದೆ. 32 ಒಂದು ಪರಿಹಾರ ಪ್ರಾಣಿ ವನ್ಯ ಪ್ರಾಣಿ ಗೊತ್ತಾ? ನಿಮ್ಮ ಸಾಕು ಪ್ರಾಣಿಗಳಿರ್ತವೆ, ಅದನ್ನ ಚಿಟ್ಟೆ ಬಂದು ಕಚ್ಚುತ್ತೆ ಕೊಲ್ಲಂಗಿಲ್ಲ ನೀವು. ಚಿಟ್ಟೆ ನಿಮ್ಮ ಪ್ರಾಣಿ ಕೊದ್ದಿದೆ, ಚಿಟ್ಟೆ ಸಾಯಂಗಿಲ್ಲ. ನಿಮ್ಮ ಕೇಸೆ ನೀವೇನು ಪರಿಹಾರ ತಗೋದು ಅಷ್ಟೇ. ಯಾರು ಬೇಕಾದ್ರೂ ಹೇಳ್ಬೋದು ಹೊಡೆದಾಕ್ಬಿಟ್ರೆ ಹೊಡೆದಾಕ್ಬಿಡು ಅಂತ. ಹೊಡೆದಾಕಕ್ಕೆ ಸಿಗಾಕೊಂಡ್ರೆ ಮಾತ್ರ ನಾವು ಏನು ಮಾಡೋಣ, ನೀವೇನು ಮಾಡೋಕ್ಕಾಗಲ್ಲ. ವೈಲ್ಡ್ ಲೈಫ್ ಆ್ಯಕ್ಟೇ ಹಂಗೆ. ವೈಲ್ಡ್ ಲೈಫ್ ಆ್ಯಕ್ಟ್ ಸಾರ್ವಜನಿಕ ಗತಿ ವಿತರಣೆ ಮಾಡುವುದು. ಅಲ್ಲಿ ಕೊಟ್ಟ ಮೆತ್ತಲ್ಲಿ ಹೇಳಿದ್ನಲ್ಲ ಗತಿ ಕೊಡೋದು, ಅದಕ್ಕೂ ಇದಿರುತ್ತೆ. ವನ್ಯ ಪ್ರಾಣಿ ಅವಧಿಗಳಿಗೆ ನೋಡಿ. ಎರಡನೇದು ವನ್ಯ ಪ್ರಾಣಿ ಅವಧಿಗೆ ಬೆಳೆ ನಾಶ. ಬೆಳೆ ಅಂದರೆ ಬೆಳೆ ಹಾಳಾದರೂ ಆನೆಗಳು